ಈ ಒಂದು ಹಣ್ಣಿನ ಬೆಳೆಗಳನ್ನು ಬೆಳಿಬೇಕಾದ್ರೆ ಒಂದು ಸತ್ಯವಾದ ವಿಷಯ ಏನಂತಂದರೆ, ನಾವು ಮೊದಲು ಈ ಬೀಜವನ್ನು ನೆಟ್ಟು ಬೆಳೆಸಿ ಆಮೇಲೆ ಒಂದು ಸುಮಾರು 8 ತಿಂಗಳು ಆ ಒಂದು ಕಾಲದವರೆಗೆ ಬೆಳೆದಂತಹ ಒಂದು ಸಸಿಗಳ ಮೇಲೆ ನಾವು ಕಸಿ ಕೊಟ್ಟೋದು, ಅದು ಮುಖ್ಯ ಜಮೀನಿನಲ್ಲಿ ಕಸಿ ಕೊಟ್ಟೋದು ಒಂದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಆ ರೀತಿಯಾಗಿ ನಾವು ಇಲ್ಲಿ ಹಲವಾರು ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಬೆಣ್ಣೆಹಣ್ಣಿನ ಗಿಡ ಇರ್ಬೋದು, ಅಥವಾ ಮಾವಿರಬಹುದು, ನೇರಳೆ ಇರ್ಬೋದು. ಈ ಥರ ಹಲವಾರು ಗಿಡಗಳನ್ನು ನಾವು ಮುಂಚೆನೇ ಬೆಳೆಸ್ಕೊಂಡು, ಅಂದರೆ ನಾವು ಬೀಜಗಳನ್ನು ಹಾಕಿ ಬೆಳೆಸ್ಕೊಂಡು ಒಂದಷ್ಟು ಚೆನ್ನಾಗಿ ಬೆಳೆದ ಮೇಲೆ ಅದನ್ನು ಮುಖ್ಯ ಜಮೀನಲ್ಲಿ ನಾಟಿ ಮಾಡಿಕೊಂಡು, ಆಮೇಲೆ ನಾವು ಜುಲೈ ಅನ್ನೋದಕ್ಕಿಂತ ಅಕ್ಟೋಬರ್ ತಿಂಗಳು, ಆ್ಯಕ್ಚುಲಿ ಈಗಲೂ ಕೊಡ್ತಾರೆ, ಅಕ್ಟೋಬರ್ ತಿಂಗಳಲ್ಲಿ ನಾವು ಕಸಿ ಕಟ್ಟಿದ್ರೆ ಅದು ಚೆನ್ನಾಗಿ ನಮಗೆ ಬೇಕಾದಂಥ ತಳಿ ನಾವು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಸೀಡ್ಲಿಂಗ್ಸ್ನ ಬೆಳ್ಕೊಂಡು ಸುಮಾರು ವರ್ಷ ಆದಮೇಲೆ ನೀವು ಅದನ್ನು ಬೇಕಾದ್ರೆ ಹಣ್ಣನ್ನು ಪಡ್ಕೋಬೋದು. ನೀವು ಹೊಸ ಒಂದು ತಳಿನ ಹುಟ್ಟಾಕ್ತೀರ ಅವಾಗ. ನಾವು ಇದನ್ನು ಈ ಒಂದು ಕವರಲ್ಲಿ ನೆಡ್ತಾ ಇದ್ದೀವಿ ಇದನ್ನು. ಆಮೇಲೆ ಈ ಒಂದು ಬೆಣ್ಣೆಹಣ್ಣಿನ ಗಿಡವನ್ನು ನೆಡಬೇಕಾದ್ರೆ ಅದನ್ನು ಆಳದಲ್ಲಿ ನೆಡಬಾರ್ದು. ಆದಷ್ಟು ಮೇಲ್ಭಾಗದಲ್ಲಿ ಇರೋ ಥರ ನೆಟ್ಕೊಂಡ್ರೆ ಅದಕ್ಕೆ ನಾವು ಯಾವುದೇ ರೀತಿಯ ಕೊಳೆಯೋದಿರ್ಬೋದು, ಸಾಯೋದಿರ್ಬೋದು ಆಗೋದಿಲ್ಲ ಅನ್ನೋದು ಇತ್ತೀಚೆಗೆ ನಾವು ಕಂಡುಕೊಂಡಂಥ ಒಂದು ಸಂಗತಿ. ಈ ಒಂದು ಬ್ಯಾಗ್ ಏನಿದೆ, ಪ್ಲಾಸ್ಟಿಕ್ ಚೀಲ, ಸುಮಾರು ಒಂದು 3-4 kg ಇದೆ. ನಮಗೆ ಜಾಗದ ಅಭಾವ ಇರೋದಕ್ಕೋಸ್ಕರವಾಗಿ ನಾವು ಇಲ್ಲೇ ಬೆಳ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಟ್ರೇಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬೆಣ್ಣೆಹಣ್ಣು ಬೀಜಗಳನ್ನು ಮೇಲೆ ಇಟ್ಟಿರ್ತೀನಿ. ಅದು ಈ ರೀತಿ ನೋಡಿ ಬೇರೆ ಶುರು ಆಗೋದಕ್ಕಿಂತ ಮುಂಚೆ ಈ ರೀತಿ ಆಗುತ್ತೆ. ಆಮೇಲೆ ನಿಮಗೆ ನೋಡ್ಬೋದು, ಅಲ್ಲಿ ನಾನು ಈ ಥರ ಬೀಜ ಇಟ್ಟಿದ್ದೆ, ಬೇರೆ ಥರ ಶುರುವಾಗುತ್ತೆ. ಆಮೇಲೆ ಈ ಥರ ಬೇರೆ ಬೇರೆ ಸ್ಟೇಜ್ ನೋಡ್ಬೋದು. ನೋಡಿ, ಇಲ್ಲಿ ಬೇರೆ ಯಾವ ಥರ ಬಂದಿದೆ ಅಂತ ನೋಡಿ, ಈ ಥರ. ಮತ್ತು ಚಿಗುರು ಮೇಲೆ, ಅದು ಮೇಲೆ ಮುಚ್ಚಿದಕ್ಕೋಸ್ಕರ 2 ಬ್ರಾಂಚಸ್ ಆಗಿ ಬಂದಿದೆ. ಬೇರೆ ನೋಡ್ಬೋದು ಯಾವ ಥರ ಬಂದಿದ್ದಾವೆ ಬೇರೆ ಬೇರೆ ಗಿಡಗಳಿಂದ. ನೋಡಿ, ಈ ಥರ ಬೆಣ್ಣೆಹಣ್ಣಿದೆ, ಬೇರೆ ಬೇರೆ ಹಂತದಲ್ಲಿದೆ. ನಮಗೆ ಜಾಗದ ಅಭಾವ ಇರೋದಕ್ಕೋಸ್ಕರ ನಾವು ಈ ಥರ ನಾನು ಅಗಲವಾದ ಒಂದು ಪಾಲಿಥೀನ್ ಕವರ್ ತೊಗೊಂಡು ಮಣ್ಣು ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 3/4 ಅಡಿಯಷ್ಟು ಎತ್ತರ ಇದೆ, ಡೆಪ್ತು. ಮುಂದೆ ಅದು ಬೆಳೆದಂಗೆ ನಾನು ಬೇರೆ ಕವರಲ್ಲಿ ಹಾಕ್ಕೊತೀನಿ. ಇದು ದೊಡ್ಡದು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿತ್ತು, ಆ ಕಡೆ ಟ್ರೇಗಳಲ್ಲಿ ಬೆಳ್ಕೊಂಡಿದ್ದು ಈ ರೀತಿ ಬೆಳ್ಕೊಂಡಿತ್ತು. ಅದು ಮುಂದೆ ನಾನು ಚೇಂಜ್ ಮಾಡ್ತೀನಿ. ನೋಡಿ, ಈ ಒಂದು ಕವರಲ್ಲಿ ಸುಮಾರು 6 ಮತ್ತು ಒಂದು ಮಿಡ್ಲಲ್ಲಿ 7 ಬೆಣ್ಣೆಹಣ್ಣಿನ ಗಿಡಗಳನ್ನ ಒಂದೇ ಒಂದು ಕವರಲ್ಲಿ ಹಾಕಿದ್ದೀನಿ. ಯಾಕಂದರೆ ಜಾಗದ ಅಭಾವದಿಂದ. ಆಮೇಲೆ ನೀವು ಬೆಣ್ಣೆಹಣ್ಣನ್ನು ಯಾಕೆ ಬೆಳಿಬೇಕು ಅನ್ನೋದಕ್ಕೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ. ಅದು ನೋಡಿ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂತ.